ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತು ಯಾವುದೋ ಬಾಕ್ಸ್ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಡಿ ಜೆ ಟೆಕ್ ಅವ್ರದ್ದು ರಿಂಗ್ ಲೈಟ್ ತರಿಸಿದ್ದೀನಿ, 18 ಇಂಚಸ್ಸದು. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ರಿಂಗ್ ಲೈಟು. ಇದ್ರದ್ದು ಅನ್ಬಾಕ್ಸ್ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಯಾಕೆಂದರೆ ಈಗ ನಾನು ಹೊಸ ಸ್ಟುಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನೂ ಸೆಟಪ್ ಇವಾಗ ಶುರು ಮಾಡಿದ್ದೀನಿ. ಫಸ್ಟ್ನೇ ಸೆಟಪ್ಪಿಗೆ ಇದೇ ಫಸ್ಟ್ನೇ ಎಂಟ್ರಿ ಆಗಿದೆ. ಇದೇ ಮೊದಲನೇ ವಸ್ತು ನನ್ನ ಯೂಟ್ಯೂಬ್ ಸೆಟಪ್ಗೆ. ಅಂದರೆ ಮುಂಚೆ ತೊಗೊಂಡಿರೋದು ಬೇರೆ ಲೆಕ್ಕಾಚಾರ. ಈಗ ಸ್ಟುಡಿಯೋ ಅಂತ ಮಾಡಿಕೊಂಡು ನಾನು ಸ್ಟುಡಿಯೋ ಒಳಗಡೆ ಒಂದು ಸ್ವಲ್ಪ ಡೈಲಿ ಒಂದು ವರ್ಕ್ ಮಾಡೋಣ ಅನ್ನೋ ಉದ್ದೇಶಕ್ಕೆ, ಡೈಲಿ ಒಂದು ವಿಡಿಯೋ ಬಿಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಒಂದು ರೂಮಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ವಸ್ತುಗಳು ಬೇಕು. ಎಷ್ಟೆಷ್ಟಾಗೋದೋ ನೀವು ನಮ್ಗೆ ಸಪೋರ್ಟ್ ಮಾಡ್ದಂಗೆ ನಾನು ಪ್ರಯತ್ನ ಪಡ್ತೀನಿ. ಇದು ಫಸ್ಟ್ ಇವಾಗ ಡಿ ಜೆ ಟೆಕ್ ಅವ್ರದ್ದು LED ರಿಂಗ್ ಲೈಟ್ ತರಿಸಿದ್ದೀನಿ. ಇದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಓಕೆ ಬನ್ನಿ. ನಾವು ಕಷ್ಟಪಟ್ಟು ತಗೋತಾ ಇದ್ದೀವಿ, ಏನು ಮಾಡೋಣ. ದುಡ್ಡು ಬರುತ್ತೋ ಬರಲ್ವೋ ಸೆಕೆಂಡ್ರಿ, ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ. ಪ್ರಯತ್ನ ಸುಮ್ಮನೆನೂ ಮಾಡೋಕ್ಕಾಗಲ್ಲ, ಬಂಡವಾಳ ಹಾಕಬೇಕು. ಸ್ವಲ್ಪ ಬಂಡವಾಳ ಹಾಕಿದ್ರೇ ಆಗೋದು. ಏನೋ ನೋಡೋಣ. ಫಸ್ಟು ರಿಂಗ್ ಲೈಟ್ ಬಾಕ್ಸು, LED ರಿಂಗ್ ಲೈಟು DRL 18 RT ಅಂತ ಮಾಡಲ್ ನೇಮ್ ಇದು. ಏನಕ್ಕಪ್ಪ ನಾನು ಇದಕ್ಕೆ ಹೋದೆ ಅಂತ ಹೇಳಿದ್ರೆ, ತುಂಬ ರಿಸರ್ಚ್ ಮಾಡಿದೆ. ನಾನು ಇತ್ತೀಚೆಗೆ ಕೆಲವು ವಸ್ತುಗಳು ತೊಗೊಬೇಕು ಅಂದರೆ ನನಗೆ ಐಡಿಯಾ ಇಲ್ವಲ್ಲ. ನನಗೆ ಯಾರೋ ನಿಯರ್ ಬೈ ಫ್ರೆಂಡ್ ಸರ್ಕಲ್ಲು ಇಲ್ಲ ಈ ಯೂಟ್ಯೂಬ್ ಡಿಪಾರ್ಟ್ಮೆಂಟಲ್ಲಿ. ನಾನೇ ಸ್ವಲ್ಪ ಓನಾಗೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ನೋಡಿ ಇರೋದ್ರಲ್ಲಿ ಇದು ಬೆಟರು. ಸಾವಿರ ಚಿಲ್ಲರೆದೆಲ್ಲ ಬರುತ್ತೆ, ಅದು ತುಂಬ ದಿನ ಬಾಳಿಕೆ ಬರೋಲ್ಲ. ಆಮೇಲೆ ಈ ಥರ ಅಡ್ಜಸ್ಟ್ಮೆಂಟು ಬೇರೆ ಯಾವುದ್ರಲ್ಲೂ ಇಲ್ಲ. ಇರೋದ್ರಲ್ಲಿ ಚೀಪ್ ಆ್ಯಂಡ್ ಮೀಡಿಯಮ್ ರೇಂಜಲ್ಲಿ ಬೆಸ್ಟ್ ಅನಿಸಿದ್ದು ನನಗಿದೊಂದೇ. ಸದ್ಯಕ್ಕೆ ನಮ್ಮ ಬಜೆಟ್ಟಿಗೆ ಇದು ಚೆನ್ನಾಗಿದೆ, ಅದಕ್ಕೆ ತೊಗೊಂಡಿದ್ದೀನಿ. ಇದು ಬಾಕ್ಸ್ ಆಯಿತು. ಇದು ಸೈಡ್ಗೆ ಇಡೋಣ. ಅಲ್ಲಾಡ್ತೀಯಲ್ಲಪ್ಪ. ಇಷ್ಟೇ, ಎರಡು ಬರುತ್ತೆ ಬಾಕ್ಸು. ಇದು ಬಂದು ಸ್ಟ್ಯಾಂಡು. ಇದು ಬಾಕ್ಸು ಸೈಡ್ಗೆ ಹಾಕೋಣ. ಇದು ಸ್ಟ್ಯಾಂಡು. ಇದು ಹೆಚ್ಚು ಕಡಿಮೆ 9 ಫಿಟ್ ಇದೆ, 9 ಫಿಟ್ ಇದೆ ಅಂತೆ. ಓಪನ್ ಮಾಡೋಣ. ಫಸ್ಟ್ ಸ್ಟ್ಯಾಂಡೇ ಓಪನ್ ಮಾಡ್ಕೊಂಬೋಣ, ಆಮೇಲೆ LED ಓಪನ್ ಮಾಡೋಣ. ಆಮೇಲೆ ಫಿಟ್ಟಿಂಗಿಗೆ ಹಿಂಸೆ ಆಗೋದು ಬೇಡ. ಒಳ್ಳೆ ಹೆವಿ ಇದೆ ಮಾತ್ರ, ಒಳ್ಳೆ ಐಟಮು. ನಾನು ಸಜೆಸ್ಟ್ ಮಾಡ್ತೀನಿ, ಯಾರಾದ್ರು ತೊಗೊಳ್ಳೋರು ಇದ್ದರೆ ತೊಗೋಬೋದು. ಸೂಪರಾಗಿದೆ ಐಟಮ್. ಬೇರೆ ಲೈಟ್ ವೇಟು ಕೂಡ ನಾನು ಮುಂಚೆ ಇವಾಗ ವೀಡಿಯೋ ರೆಕಾರ್ಡ್ ಆಗ್ತಿರೋ ಇದನ್ನು ಕೂಡ ಲೈಟ್ ವೇಟ್ ಅದು 1,500 ಕೊಟ್ಟಿದ್ದೆ. ಬಟ್ ಇದು ಮೆಟಲ್ ಇದೆ, ಅದು ಅಷ್ಟು ಬರೋಲ್ಲ ಕ್ವಾಲಿಟಿ. ಇದು ಸೂಪರಾಗಿದೆ, ಇದು ಮೆಟಲ್ ಇದೆ. ನಾನು ಇದಕ್ಕೆ ಬಂದು ಡಿ ಜೆ ಟೆಕ್ಕು DRL 18 RT ಅಂತ, ಇದು C9 ಅಂತ ಬರುತ್ತೆ. ಇದಕ್ಕೆ ಬಂದು ನಾನು ಹೆಚ್ಚು ಕಡಿಮೆ 3,800 ಕೊಟ್ಟಿದ್ದೀನಿ. ಬೇರೆ ಇದರಲ್ಲೆಲ್ಲ 4,200 ತೋರಿಸುತ್ತೆ, ಅಂದರೆ ಅಮೆಝಾನಲ್ಲಿ. ಅಮೆಝಾನ್ ಬಿಸ್ನೆಸ್ ನಾನು ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಟೈಟ್ ಇದೆ. ಇಷ್ಟನಾ? ಇಲ್ಲ, ಏನೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗೆ 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 ಓಕೆ 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 ಹಿಂಗೆ ಸ್ನೇಹಿತರೆ, ಹಿಂಗೆ ನನಗೆ ಗೊತ್ತಾಗಲಿಲ್ಲ ನೋಡಿ. ಈ ಥರ ಮಾಡಿದ್ರೆ ಬರುತ್ತೆ. ಫಿನಿಶಿಂಗ್ ಸಖತ್ತಾಗಿದೆ. ಪೈಪೆಲ್ಲ ಒಳ್ಳೆ ರಾಡಿದೆ. ಇದನ್ನು ಲಾಕ್ ಮಾಡಿಬಿಡೋಣ ನಾವು. ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಮೇಲೆತ್ತಿದ್ರೆ ಕ್ಲೋಸ್ ಆಗುತ್ತೆ ನೋಡಿ. ಹಿಂಗೆ ಓಪನ್ ಮಾಡಿದ್ರೆ ಎಷ್ಟಾಗಲ ಬೇಕಾದ್ರೂ ಆಗುತ್ತಿದು. ಡಿ ಜೆ ಟೆಕ್ ಅವ್ರದ್ದು. ಇದನ್ನು ಲಾಕ್ ಮಾಡೋಣ. ಸದ್ಯಕ್ಕೆ ಇಷ್ಟಾಗಲ ಸಾಕು, ತುಂಬ ಅಗಲ ಜಾಗ ಸಾಕಾಗಲ್ಲ ನಮಗೆ. ಅದಾದಮೇಲೆ ನೋಡಿ, ಇನ್ನೊಂದು ಕ್ಲಿಪ್ ಇದೆ. ವಾವ್, ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟು. ಸದ್ಯಕ್ಕೆ ನೈಟಿಗಿರಲಿ, ನಿಮಗೂ ಕಾಣೋ ಥರ ಇರಲಿ, ಆಮೇಲೆ ಮಾಡೋಣ. ಇದು ಹೈಟ್ ಆಗುತ್ತಾ? ಓಹೋ ಹೋ ಹೋ ಹೋ. ನಾನಿರೋದು 5 ಅಡಿ, ಇದು 9 ಅಡಿ. ಇದು ಫುಲ್ಲು ಹೈಟ್ ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡು ಮಾಡ್ಕೋಬೇಕು. ನಾನು ಇಷ್ಟು ಇಟ್ಟಿರ್ತೀನಿ. ಬನ್ನಿ ಇವಾಗ ಲೈಟು ಹಾಕೋಣ. ಇದೆ ಲೈಟ್ ಓಪನ್ ಮಾಡೋಣ ಬನ್ನಿ. ನಾನು ತುಂಬ ದಿನ ಅಂದ್ಕೊಂಡಿದ್ದೆ ಇದನ್ನು ತರಿಸ್ಬೇಕು ಅಂತ. ಇವಾಗ ಕಾಲ ಕೂಡು ಬಂತು ಅದಕ್ಕೆ. ಬೀಳ್ಬೇಡಪ್ಪ, ಹಿಂಗೇರಮ್ಮ, ಬೀಳ್ಬೇಡ ನೀನು, ನಾನಿದ್ದೀನಿ, ಬೀಳ್ಬೇಡ. ಹಿಂಗೆ ಅಲ್ವಾ?
ಇನ್ನು ಬೇಜಾನಿದೆ, ನನ್ನ ಐಡಿಯಾಗಳು ಸಿಕ್ಕಾಪಟ್ಟೆ ಇದೆ ಸೆಟಪ್ ಮಾಡ್ಕೊಳ್ಳಿಕ್ಕೆ. ರೀ ಸೆಟಪ್ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರ. ಸ್ಟುಡಿಯೋ ಸೆಟಪ್ ಮಾಡ್ಕೊಳ್ಳಿಕ್ಕೆ ಆಯ್ತು, ಆಮೇಲೆ ಇನ್ನೂ ತುಂಬ ಐಡಿಯಾಗಳಿದೆ. ಅದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ದಿನ ಹೋಗಬೇಕು. ಅದು ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇರ್ತೀರಾ. ಹಾಗೆ ಬೆಲ್ಲೈಕನ್ ಅಂತೂ ಮಿಸ್ ಮಾಡಬೇಡಿ. ಬೆಲ್ಲೈಕನ್ ಗಂಟೆ ಬಾರಿಸ್ಬಿಡಿ. ಸಬ್ಸ್ಕ್ರೈಬ್ ಅಂತೂ ಮಿಸ್ ಮಾಡಬೇಡಿ, ಮಾಡ್ಕೊಂಬಿಡಿ. ಎಲ್ಲೇ ನೋಡ್ತಾಯಿದ್ರು, ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರು, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾಯಿದ್ರು, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೂ ತುಂಬ ಬರುತ್ತೆ ಫ್ಯೂಚರಲ್ಲಿ. ಇನ್ನೂ ನನ್ನ ಕನಸು ಆಸೆ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದಿದೆ. ನೋಡೋಣ, ನಾನು ಶಕ್ತಿ ಮೀರಿ ಪ್ರಯತ್ನ ಅಂತೂ ಪಟ್ಟೆ ಪಡ್ತೀನಿ. ಡಮಾರ್ ಎಲ್ಲ ಡಮಾರ್ ಡಮಾರ್. ಏಯ್ ಹಾಕಿ ಕಣ ಹಾಕಿ ಹಾಕು, ಕ್ಲೋಸ್ ಮಾಡಿ. ಆ ಬಿದ್ದಿರೋ ಸೌಂಡ್ಗೆ ನನ್ನ ಹೆಂಡ್ತಿ ಎಲ್ಲಿದ್ಲ ಓಡ್ ಬಂದ್ಬಿಟ್ಲು. ಅಯ್ಯೋ ಫಸ್ಟೇ ಬೀಳಿಸ್ಬಿಟ್ಟಿದ್ದೀನಿ. ಸರಿ ಏನೂ ಆಗಿಲ್ಲ ಅಂದ್ಕೊಂಡಿರ್ತೀನಿ. ನೋಡೋಣ ಏನಾಗಿದೆ ಅಂತ. ನೋಡಿ ಹಿಂಗಿದೆ ರಿಂಗ್ ಲೈಟು. ಇದನ್ನು ಫಸ್ಟು ಫಿಟ್ ಮಾಡಿಬಿಡೋಣ. ಹಿಂದೆಗಡೆ USB ಪೋರ್ಟು ಕೊಟ್ಟಿದ್ದಾರೆ. ಚಾರ್ಜಿಂಗು ಮಾಡ್ಬೋದು. USB ಮೊಬೈಲ್ ಚಾರ್ಜಿಂಗು ಹಾಕೋಬೋದು. ಇನ್ನೂ ಸ್ವಲ್ಪ ಡೌನ್ ಮಾಡ್ಕೊಳ್ಳ, ನಿಮಗೂ ಗೊತ್ತಾಗೋ ಥರ. ಇನ್ನೂ ಒಂದು ಸ್ಟೆಪ್ ಹೋಗುತ್ತೆ. ಇಷ್ಟೇ ಸ್ನೇಹಿತರೆ. ಇದು ಲಾಕು ಅಲ್ಲಾಡಲ್ಲ. ಬೀಳಿಸ್ಬಿಟ್ಟಿದ್ದೀನಿ, ಏನು ಕತೆನೋ ಗೊತ್ತಿಲ್ಲ. ನೋಡೋಣ. ಈಗ ಸದ್ಯಕ್ಕೆ ನಿಮಗೆ ಈ ಲೆವೆಲಲ್ಲಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ ಗೊತ್ತಿಲ್ಲ. ಆಮೇಲೆ ರಿಂಗ್ ಲೈಟ್ ಕೊಟ್ಟಿದ್ದಾರೆ. ಬ್ಯಾಗು ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗಿಗೆ ಕೊಡ್ಬೋದು ಒಂದು 500 ರೂಪಾಯಿ. ಸರಿ ಹಾಕೋಣ. ಒಳ್ಳೆ ವೈರ್ ಕಾರ್ಡ್ ಇದೆ, ಹೆವಿ ಇದೆ ವೈರ್ ಕಾರ್ಡು. ಅದಕ್ಕೆ ಈ ಥರ ಕ್ವಾಲಿಟಿ ಬಿಲ್ಡ್ ಮಾಡಬೇಕು. ಯಾರೇ ಆಗಲಿ ಕ್ವಾಲಿಟಿ ಕೊಟ್ಟರೆ ಆಟೋಮೆಟಿಕ್ ಎಲ್ಲರೂ ಇಷ್ಟಪಟ್ಟೇ ಬಿಡ್ತಾರೆ ಐಟಮ್ಸು. ಆಮೇಲೆ ಮೊಬೈಲ್ ಹೋಲ್ಡರು, ಆಮೇಲೆ ರಿಮೋಟ್ ಇದೆ. ಮಾಮೂಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ಲು. ನಮಗೇನು ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಮೊದಲೇ ಟೆಕ್ನಿಷಿಯನ್ ಅಲ್ವಾ. ನಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಏನು ಅವಶ್ಯಕತೆ ಇಲ್ಲ. ನೋಡೋಣ ಏನೇನು ಅಲ್ಲ. ನಿಮಗೆ ಯೂಸರ್ ಮ್ಯಾನ್ಯುವಲ್ಲು ಏನು ಅವಶ್ಯಕತೆ ಇಲ್ಲ. ರಿಮೋಟಲ್ಲಿ ಕಲರ್ ಚೇಂಜಸ್ಗೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ವೈರ್ ಕಾರ್ಡು. ಫಸ್ಟು ವೈರ್ ಕಾರ್ಡ್ ಫಿಟ್ ಮಾಡಿಬಿಡೋಣ. ವೈರ್ ಕ್ವಾಲಿಟಿ ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ನಮ್ಮ ದಿನ ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಒಳ್ಳೆ ಎಷ್ಟು ಕೊಟ್ಟಿದ್ದಾರೆ. ಒಂದು ನಾನೆಲ್ಲ ಬೀಳಿಸೋದೇ ಆಗೋಯ್ತಲ್ಲ ಕರ್ಮವೇ. ಮೈಕೆ ಬೀಳಿಸ್ಬಿಟ್ಟಿದ್ದೀನಿ ಕೆಳಗಡೆ. ಏನು ಕರ್ಮನಪ್ಪ ಇದು, ಹಿಂಗೆ ಬೀಳ್ತೈತೆ. ಏನೋ ಆಗೈತೆ ನನಗೆ. ಅಪ್ಪ ಏನೂ ಹಾಳಾಗಬಾರ್ದು ಬಿದ್ರೂ, ಹಂಗೆ ಚೆನ್ನಾಗಿರಲಿ ಅಲ್ವಾ. ನೋಡಿ ಸ್ನೇಹಿತರೆ, ಏನೋ ಬೀಳಿಸ್ತಾನೆ ಇದ್ದೀನಿ ಇವತ್ತು ಭಯಂಕರ. ವೈರು ಕೂಡ ಒಂದು ಹೆಚ್ಚು ಕಡಿಮೆ 2.25 ಮೀಟ್ರ್, 2.5 2.25 ಇದೆ ಅಷ್ಟೇ. ಓಕೆನಾ. ಫಿಕ್ಸು ತುಂಬ ಲೂಸ್ ಇದೆ. ಓಕೆ ನೋಡೋಣ. ತುಂಬ ಲೂಸ್ ಕೊಟ್ಟಿದ್ದಾರೆ, ಏನಕ್ಕೂ ಗೊತ್ತಿಲ್ಲ. ಫಿಕ್ಸ್ ಮಾಡೋಣ. ಅಲ್ಲಿ ಸ್ವಿಚ್ಚು ಕೊಟ್ಟಿದ್ದಾರೆ ಹಿಂದಗಡೆ. USB ಪೋರ್ಟ್ 2 ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ರಿಮೋಟ್ ಕೊಟ್ಟಿದ್ದಾರೆ. ಶೆಲ್ ಹಾಕೋಣ, ಇದು ಸೈಡಲ್ಲಿ ಇಡೋಣ. ಇನ್ನು ಏನೇನು ಕೊಟ್ಟಿದ್ದು, ಮೊಬೈಲ್ ಲಾಕ್ ಮಾಡಲಿಕ್ಕೆ ಮೊಬೈಲ್ ಸ್ಟ್ಯಾಂಡು ಹಿಂಗೆ. ಓಕೆ. ಓಹೋ ಹಿಂಗೆಲ್ಲ ಮಾಡ್ಬೋದಾ. ಇದು ಚೆನ್ನಾಗಿರುತ್ತೆ ಅನ್ಕೊತೀನಿ. ಸ್ಪ್ರಿಂಗ್ ಆಕ್ಷನ್ ಎಲ್ಲ ಇದೆ. ಫಿಕ್ಸ್ ಮಾಡೋಣ. ಇಲ್ಲಿ 3 ಕಡೆ ಕೊಟ್ಟಿದ್ದಾನೆ, ಯಾವ ಕಡೆ ಬೇಕಾದ್ರೂ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ಲಿಕ್ಕಿದು ಅಡ್ಜಸ್ಟ್ಮೆಂಟು ಈಸಿಯಾಗಿ ಅಂತ. ಇದು ಬಂದು ಕ್ಯಾಮ್ರಾಗೆ ಯೂಸ್ ಆಗುತ್ತೆ. ಕ್ಯಾಮ್ರಾ ಮತ್ತು ಥ್ರೆಡಿಂಗ್ ಇರುತ್ತೆ ನೋಡಿ, ಆ ಥರ ಮೌಂಟಿಂಗ್ಗಳಿಗೆ ಯೂಸ್ ಆಗುತ್ತೆ ಇದು. ನಮ್ಗೆ ಇವಾಗ ಸದ್ಯಕ್ಕೆ ಇದು ಯೂಸ್ ಇಲ್ಲ. ಇವಾಗ ಮೊಬೈಲ್ ಹೋಲ್ಡಿಂಗ್ ಮಾತ್ರ ಫಿಟ್ ಮಾಡೋಣ. ಇದು ಬೇಕಾದ್ರೆ ಇದು ಫಿಟ್ ಮಾಡೋಣ. ಇದು ಬಟ್ ಭಯ ಇದೆ, ಯಾಕೆಂದರೆ ತುಂಬ ಡೆಲಿಕೇಟ್ ಆಗಿರಂಗಿದೆ. ಮೋಸ್ಟ್ಲಿ ಮುಂದೆ ಹಿಂಗೆ ಇಕ್ಕೋಬೋದು.
ಸ್ವಲ್ಪ ಬೆಂಡು ಇನ್ನೂ ಬಗ್ಸ್ಬೇಕು. ನಾವು ಬಗ್ಸ್ತೀವಿ, ನಾವು ಗೊತ್ತಲ್ಲ. ಬಗ್ಸ್ತೀವಿ ನಾವು. ಎಷ್ಟೇ ಸ್ನೇಹಿತರೆ ನೋಡ್ರಿ, ಎಲ್ಲ ಸೆಟಪ್ ಆಯಿತು. ಅನ್ಬಾಕ್ಸ್ ಮಾಡಿಬಿಟ್ಟು ನನಗೆ ಗೊತ್ತಿರೋದನ್ನು ಟ್ರೈ ಮಾಡಿದೆ. ಇದು ಅದಲ್ಲ ಇದಲ್ಲ ಅಂತ ಯೋಚನೆ ಮಾಡಿದ್ಮೇಲೆ ಪಕ್ಕಾ ಫಿಟ್ ಆಗಿದೆ ನೋಡಿ. ಇದು ಮೊಬೈಲ್ ಹೋಲ್ಡರು, ಇದು ಕ್ಯಾಮ್ರಾ ಹೋಲ್ಡರು. ಕ್ಯಾಮ್ರಾ ತಂದಾಗ ಮೊಬೈಲ್ ಹೋಲ್ಡರ್ ಸೈಡ್ಗೆ ಹಾಕೋದು, ಇಲ್ಲ ಕ್ಯಾಮ್ರಾ ಹೋಲ್ಡರ್ ಫಿಕ್ಸ್ ಮಾಡೋದು ಅಷ್ಟೇ. ಇವಾಗ ರಿಮೋಟ್ಗೆ ಶೆಲ್ ಬೇಕು, ಶೆಲ್ ತೊಗೊಂಬರ್ತೀನಿ. ವೇಟ್ ಅ ಮಿನಿಟ್. 1 minute later. ಬ್ಯಾಂಗಾರಿ ಬರಲ್ಲ. ಯಾಕೆ ಬರಲ್ಲ? ಮುಚ್ಕೊಂಡು ಹಿಂದಗಡೆ ಆನ್ ಮಾಡಲ್ಲ. ಸಾರಿ ಬಾಸ್, ಮಾಡ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಆನು ಮಾಡಿದ್ದೆ ಬಂತು, ಆನು ಮಾಡಿದ್ದೆ ಬರ್ತಾಯಿದ್ದೆ ನೋಡಿ. ಆದರೂ ಏನೋ ಒಂಥರ ಏನು ಮಾಡ್ತೀರಾ? ಸ್ವಲ್ಪ ಹಿಂದಕ್ಕೆ ಇಟ್ಬಿಡೋಣ. ಸಕ್ಕತ್ತಾಗಿ ಬದೈತೆ ಬೆಳಕು. ಹೆಂಗಿದೆ ಏನು ಅನ್ನೋದು ಗೊತ್ತಿಲ್ಲ, ನೋಡೋಣ. ಗೊತ್ತಾಯ್ತಾ? ಏನು ಹೊರಗೆ ಮಾಡ್ತಾ ಇಲ್ವಲ್ಲ ಇದು? ಮಾಡ್ತಿದ್ಯಾ? ವರ್ಕ್ ಮಾಡ್ತದೆ. ಬೇರೆ ಅದು ವರ್ಕ್ ಮಾಡಿಲ್ಲ, ನೋಡೋಣ. ಹಾಂ, ಸೂಪರ್ ವರ್ಕ್ ಮಾಡ್ತಾಯಿದ್ದೆ ಬಾಸ್. ನೋಡಿ, ವೈಟು, ಏನಂತಾರೆ ಇದನ್ನು, ವಾಮ್ ವೈಟು, ಫುಲ್ ವೈಟು, ಇದೇನಂತೀವಿ ನಾವು, ವಾಮ್ ವೈಟೇ ಇರಬೇಕು. ಗೊತ್ತಿಲ್ಲ, ಏನಾದ್ರು ರಾಂಗ್ ಇದ್ದರೆ ಮೆಸೇಜ್ ಮಾಡಿಬಿಡಿ. ಗೊತ್ತು ನನಗೆ, ಮಾಡೇ ಮಾಡ್ತೀರಾ. ನೋಡಿ ಸ್ನೇಹಿತರೆ, 3 ಕಲರ್ ಇದೆ. ಯಾವ್ಯಾವ ಕಲರ್ ಅಂತ ಬೇಕಾದ್ರೆ ನಾವು ಓದ್ಕೊಂಬಿಡ್ಲಾ? ಇರಿ, ನನ್ನ ಮಕ್ಕೋಗಿತ್ತೀರ ನೀವು. ನನ್ನ ಮಗನೇ, ಕಲರ್ ಹೇಳೋಕ್ಕಾರಲ್ಲ ನಿನಗೆ. ಯೂಟ್ಯೂಬ್ ಮಾಡ್ತೀಯ, ಯೂಟ್ಯೂಬ್ ಅಲ್ವಾ ಸ್ನೇಹಿತರೆ? ಕಲರ್ ಇದರಲ್ಲೆಲ್ಲ ಕೊಟ್ಟಿದ್ದೀರಾ ಸ್ನೇಹಿತರೆ? ಇದರಲ್ಲಿ ಕೊಟ್ಟಿಲ್ಲ ಸ್ನೇಹಿತರೆ. 480 LED ಇದೆಯಂತಪ್ಪ ಇದರೊಳಗಡೆ. 60 ವಾಟ್ಸ್ ವೋಲ್ಟೇಜು. 60 ವಾಟ್ ವೋಲ್ಟೇಜು. 5400 LM ಅಂದರೆ ಅದು ಗೊತ್ತಿಲ್ಲ ನಮಗೆ. ಓಕೆನಾ? 60 ವಾಟ್ಸ್ ಇದೆ. ಪ್ಲಸ್ಸು ಇದರಲ್ಲಿ 480 LED ಕೊಟ್ಟಿದ್ದಾರಂತೆ. ಸೂಪರ್. ಓಕೆನಾ? 3 ಕಲರ್ ಸ್ನೇಹಿತರೆ. ನನ್ನ ಕಲರೆಲ್ಲ ಕರೆಕ್ಟಾಗಿ ಕೇಳ್ಬೇಡಿ. ವಾಮ್ ವೈಟು, ನಾರ್ಮಲ್ ವೈಟು ಇರ್ಬೋದು, ಗೊತ್ತಿಲ್ಲ. ಓಕೆನಾ? ಇದು ಏನೇನು ಕತೆ ಮಾಡುತ್ತೆ ನೋಡೋಣ. ನೋಡಿ, 1 2 3. ಇದೇನೋ ಜಾಸ್ತಿ ಮಾಡ್ಬೋದಾ? ಓಹೋ, ಹಿಂಗೆ ಡೌನ್ ಮಾಡಿ ಹಿಂಗೆ ಅಪ್ ಮಾಡಿಬಿಡ್ಬೋದು. ಹೆಂಗೆ ಕಾಣಿಸ್ತಿದೆ ಹೇಳಿ, ಕಮೆಂಟ್ ಮಾಡಿ. ರಿಮೋಟಲ್ಲಿ ಮಾಡ್ಬೋದು. ಬೇಕು ಅಂದರೆ ಇಲ್ಲಿ 2 ವಾಲ್ ಕೊಟ್ಟಿದ್ದಾರೆ ನೋಡಿ, ಡೌನು ಮಾಡ್ಕೋಬೋದು. ಫುಲ್ ಡೌನ್ ಮಾಡಿ, ಫುಲ್ ಡಿಮ್ ಆಗೋಯ್ತು. ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಫ್ಯೂಚರಲ್ಲಿ ವೀಡಿಯೋಗಳು ಬರ್ತವೆ, ನೋಡೋಣ. ನೋಡಿ, ಕಲರು, ಇದು ಕಲರ್ ಚೇಂಜ್ ಮಾಡುತ್ತೆ. 3 ವಾಲ್ಯೂಮ್ ಟೈಪು. ಹಳೆ ಕಾಲದಲ್ಲಿ FM ತಿರುಗಿಸ್ತಿದ್ವಲ್ಲ, ವಾಲ್ಯೂಮ್ ಆ ಟೈಪು. ಇದು ನೋಡಿ, ಫುಲ್ ಡಿಮ್ ಮಾಡ್ಬೋದು, ಫುಲ್ ಲೈವ್ ಮಾಡ್ಬೋದು. ಸೂಪರ್. ಲೈಟ್ ಆಫ್ ಮಾಡಿಬಿಡ್ಲಾ? ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡಲಿ. ಈಗ ಚಿಂಕಿ ಚಿಕ್ಕ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಹೆಂಗಿದೆ. ಕಾಣಿಸ್ತಿದ್ದೇನೆ ಸ್ನೇಹಿತರೆ? ಒಳಗಡೆ ನಿಕ್ಕೋಬೋದು, ಫುಲ್ ಐಟು ಮಾಡ್ಬೋದು. ಸಖತ್ತಾಗೈತೆ, ಒಂಥರ ಮಜಾ, ಹೊಸ ಥರ. ಅದಕ್ಕೆ ಸ್ವಲ್ಪ ಕ್ವಾಲಿಟಿ ತೊಗೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ ವಿಡಿಯೋ. ಇದೊಂದು ಮಿನಿ ರಿಂಗ್ ಲೈಟ್, ಮಿನಿ ಏನಿಲ್ಲ, ಬಿಗ್ಗೆ 18 ಇಂಚಸ್ಸು. ಇದ್ರದ್ದು ಅನ್ಬಾಕ್ಸ್ ಮಾಡಿದ್ದೀನಿ. ಈ ಥರ ಆಗಿದೆ. ನೋಡೋಣ, ಸ್ವಲ್ಪ ದಿನ ಇನ್ನೂ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೋ ಅದನ್ನು ಮಾಡ್ತೀನಿ. ಈಗ ಹೇಗೆ ಕಾಣಿಸ್ತಿದೆ ಏನು ಗೊತ್ತಿಲ್ಲ. ಇನ್ನು ಹೈಟ್ ಮಾಡೋಣ, ನೋಡೋಣ. ಹೈಟು ಭಯಂಕರ ಹೈಟ್ ಹೋಗುತ್ತೆ. ಹಂಗೆ ಮಾಡಿ ಬೆಂಡು ಮಾಡ್ಬೋದು. ಓಹೋ ಸಿಕ್ಕಾಪಟ್ಟೆ ನಿಮ್ಗೆ ಕಾಣಿಸ್ತಿಲ್ಲ ಅಂದ್ಕೊತೀನಿ. ರಪ್ಪ ಅಂತ ಬೀಳ್ತದೆ. ಟೈಟ್ ಮಾಡಿದ್ದೀನಿ. ಹೆಂಗೆ ಕಾಣಿಸ್ತದೆ ನೋಡ್ತೀನಿ. ಕಾಣಿಸ್ತದೆ, ನೋಡ್ಬಿಟ್ಟಿದ್ದೀರ ನೀವು, ಕಾಣಿಸ್ತಿದೆ. ಸಿಕ್ಕಾಬಿಟ್ಟೆ ಹೈಟಿಂದನೂ ಮಾಡ್ಬೋದು. ಬೇಡ, ಯಾಕೆ ಪಾಪ ಅದಕ್ಕೆ ಅಯ್ಯೋ ಅನ್ಸೋದು. ಸದ್ಯಕ್ಕೆ ಹೆಂಗಿರಲಿ, ನಾವು ಸ್ವಲ್ಪ ಡೌನ್ ಮಾಡೋಣ.
ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೊಂದು ಸಿಂಪಲ್ ಅನ್ಬಾಕ್ಸು. ನಮಗೆ ಗೊತ್ತಿರೋ ನಮ್ಮ ಸ್ಟೈಲಲ್ಲಿ ನಾವು ಮಾಡಬೇಕು. ಯಾರೋ ಯಾವ ಥರ ನಾವು ಮಾಡ್ತಾರೆ ಪಿನ್ ಟು ಪಿನ್ನಾಗಿ ಹೇಳಿ ಅಂತ. ನಮ್ಗೆ ಗೊತ್ತಿರೋ ಥರ, ನಮ್ಗೆ ಇರೋ ಥರ, ನಾವಿರೋ ಥರ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈರಪ್ಪ, ನೀವು ಬೈದ್ರೇ ನಾವು ಬೆಳೆಯೋದು ಅಲ್ವಾ? ಬರಲಾ? ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ, ಶುಭ ಬೆಳಗ್ಗೆ. ಯಾವಾಗ ನೋಡ್ತೀರೋ ಆವಾಗ. ಓಕೆನಾ? ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.